ಎಲ್ಲರಿಗೂ ನಮಸ್ಕಾರ. ನಾನು ಎಂ ಜೋಶಿ. ಇವತ್ತಿನ ಸಂಚಿಕೆಯಲ್ಲಿ ನಾವು 12 ರಾಶಿಗಳ ಬಗ್ಗೆ ಅಂದರೆ ಚರ, ಸ್ಥಿರ, ದ್ವಿಸ್ವಭಾವ ಈ ರಾಶಿಗಳ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೆ ಮುಂಚೆ ಚರ, ಸ್ಥಿರ, ದ್ವಿಸ್ವಭಾವ ಈ ರಾಶಿಯ ಬಗ್ಗೆ ತಿಳ್ಕೊಳ್ಳೋಣ. ಚರ ಅಂದರೆ ಚಲನೆಯಲ್ಲಿ ಇರುವಂಥದ್ದು, ಅಂದರೆ ಒಂದು ಕಡೆ ಸ್ಥಿರವಾಗಿ ನಿಲ್ಲದಿರುವಂಥದ್ದು, ನಿರಂತರ ಚಲನೆಯಲ್ಲಿ ಇರುವಂಥದ್ದಕ್ಕೆ ಚರ ಅಂತ ಹೇಳ್ತೀವಿ. ಎರಡನೆಯದಾಗಿ ಸ್ಥಿರ ಅಂತಂದರೆ ಏನೇ ಒಂದು ಮಾಡಬೇಕಾದ್ರೆ ಸ್ಥಿರವಾಗಿ ಮಾಡುವಂಥದ್ದು, ನಾಳೆ ನಡೆದದ್ದು ಆಲೋಚನೆಯನ್ನು ಮಾಡುವಂಥದ್ದು, ಅದಕ್ಕೆ ಸ್ಥಿರ ಅಂತ ಹೇಳ್ತೀವಿ. ಸ್ಥಿರ ಅಂದರೆ ಒಂದು ಕಡೆ ಶಾಶ್ವತವಾಗಿ ಇರುವಂಥದ್ದು. ಅದರಲ್ಲಿ ದ್ವಿಸ್ವಭಾವ ಅಂತಂದರೆ ಆಗತ್ತೋ ಇಲ್ಲೋ, ಅದಾದರೆ ಚೆನ್ನಾಗಾಗತ್ತೆ, ಇದಾದರೆ ಚೆನ್ನಾಗಾಗತ್ತೆ ಆಲೋಚನೆಯನ್ನು ಮಾಡಿ ಕೂತ್ಕೊಳ್ಳುವಂಥದ್ದು. ಇದೇ ರೀತಿ 12 ರಾಶಿಗಳನ್ನು ನಮ್ಮ ಪ್ರಾಚೀನ ಋಷಿಮುನಿಗಳು ಬಹಳಷ್ಟು ಉತ್ತಮವಾಗಿ ಚರ, ಸ್ಥಿರ, ದ್ವಿಸ್ವಭಾವ ಅಂತ ಮಾಡಿದ್ದಾರೆ. ಅದರ ಸಂಪೂರ್ಣ ವಿವರಣೆಯನ್ನು ನಿಮ್ಮ ಮುಂದೆ ಹಂಚ್ಕೋತಾ ಇದ್ದೀನಿ. ಅದರಲ್ಲಿ ಮೊದಲನೆಯದಾಗಿ ಬರುವಂಥದ್ದು ಚರ ರಾಶಿಗಳು. ಚರ ರಾಶಿಗಳಲ್ಲಿ ಮುಖ್ಯವಾಗಿ ಮೇಷರಾಶಿ, ಕರ್ಕ ರಾಶಿ, ತುಳಾ ರಾಶಿ, ಮಕರ ರಾಶಿ ಈ 4 ಕೂಡ ಚರ ರಾಶಿಗಳು ಅಂತ ಹೇಳ್ತೀವಿ. ಒಂದು ಸಣ್ಣ ಉದಾಹರಣೆಯನ್ನು ಕೊಡ್ತೀನಿ. ಕೆಲವೊಬ್ಬರು ಒಂದು 4-5 ಜನ ಫ್ರೆಂಡ್ಸ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ ನಿಮ್ಮ ಮನೆಯ ಒಂದು 4-5 ಸದಸ್ಯರಿದ್ದಾರೆ ಅಂತ ತಿಳ್ಕೊಳ್ಳಿ. ಎಲ್ಲರೂ ಒಟ್ಟಿಗೆ ಕುಳಿತು ಊಟ ಮಾಡ್ತಿರ್ತೀರ. ಯಾರು ನಿಮ್ಮ ಮನೆಯಲ್ಲಿ ಚರ ರಾಶಿಯವರು ಇರ್ತಾರೋ ಅವರು ಬಹಳಷ್ಟು ಬೇಗನೆ ಊಟವನ್ನು ಮುಗಿಸಿ ಎದ್ದು ಬಿಡ್ತಾರೆ. ಅದಕ್ಕೆ ಚರ ರಾಶಿ ಅಂತ ಹೇಳ್ತೀವಿ. ನಾವು ಹೇಳ್ತೀವಿ ಅವನಿಗೆ, ಯಾಕಪ್ಪ ಇಷ್ಟು ಬೇಗನೆ ಎದ್ದು ಬಿಟ್ಟಿಯಾ, ಆರಾಮಾಗಿ ಊಟ ಮಾಡ್ಬೋದಿತ್ತಲ್ಲ. ಇಲ್ಲ, ಅದು ರಾಶಿಯ ಪರಿವರ್ತನೆ ಆ ವ್ಯಕ್ತಿಯ ಜೀವನದಲ್ಲಿ ಬಂದುಬಿಟ್ಟಿರುತ್ತೆ. ನಾನು ಆವಾಗಲೇ ಹೇಳಿದೆ, ಜ್ಯೋತಿ ಪ್ಲಸ್ ಈಶಾ, ಜ್ಯೋತಿಷ್ಯ ಕತ್ತಲೆಯಿಂದ ಬೆಳಕಿನ ಅಡಿಗೆ ಒಯ್ಯುವಂಥದ್ದು, ಸೌರಮಂಡಲದಲ್ಲಿರುವಂತಹ ಗ್ರಹ ನಕ್ಷತ್ರಗಳ ಪ್ರಭಾವ. ಒಂದು ಮಗು ಜನನವಾದ ನಂತರ ಆ ಮಗುವಿನ ಜಾತಕದ ಆಧಾರದಿಂದ ಮಗುವಿನಲ್ಲಿ ಬಂದುಬಿಟ್ಟಿರತ್ತದು. ನಾವು ಎಷ್ಟೇ ನಿಧಾನವಾಗಿ ಇರಪ್ಪ, ನಿಧಾನವಾಗಿ ಕಾರ್ಯಕ್ರಮವನ್ನು ಮಾಡಪ್ಪ ಅಂದರೂ ಕೇಳೋದಿಲ್ಲ. ಇವರು ಚರ ರಾಶಿಗೆ ಸಂಬಂಧಪಟ್ಟವರು. ಚರ ರಾಶಿಯಲ್ಲಿ ಮೇಷ, ಕರ್ಕ, ತುಳಾ, ಮಕರ ಯಾರ್ದು ಈ 4 ರಾಶಿಗಳಿರ್ತವೆ. ಇವರೆಲ್ಲರೂ ಕೂಡ ಬಹಳಷ್ಟು ಸ್ಪೀಡಾಗಿ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತಾರೆ. ಆದರೆ ಒಂದು ನೆನಪಿಟ್ಕೋಬೇಕು, ಈ ಚರ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದರೆ ಆತುರದ ನಿರ್ಣಯವನ್ನು ಮಾಡದೆ ತಾಳ್ಮೆಯಿಂದ ಮುಂದುವರೆದಿದ್ದೇ ಆದರೆ ಜೀವನದಲ್ಲಿ ಯಶಸ್ಸನ್ನು ಪಡಿಬಹುದಾಗಿದೆ. ಅದೇ ರೀತಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವರು ಓದುವಾಗ, ಅಧ್ಯಯನವನ್ನು ಮಾಡುವಾಗ ಆರಾಮವಾಗಿ ವಿಶ್ರಾಂತಿ ಸ್ವರೂಪದಲ್ಲಿ ನಿರಂತರವಾಗಿ ಶಾಂತ ಸ್ವರೂಪದಿಂದ ಅಧ್ಯಯನ, ಓದು, ಬರಹವನ್ನು ಮಾಡೋದರಿಂದ ಯಶಸ್ಸನ್ನು ಕಾಣ್ಬೋದು. ಯಾರು ಬಿಸ್ನೆಸ್ಮ್ಯಾನ್, ಯಾರು ಅಂಗಡಿಕಾರರು, ವ್ಯಾಪಾರಸ್ಥರು ಇರ್ತೀರ, ಅವರು ತಮ್ಮ ವ್ಯಾಪಾರದಲ್ಲೂ ಕೂಡ ತಾಳ್ಮೆಯಿಂದ ವ್ಯಾಪಾರದಲ್ಲಿ ಪ್ರಗತಿಯನ್ನು ಮಾಡುವಂತಹ ಒಂದು ಪ್ರಯತ್ನವನ್ನು ಮಾಡಬೇಕು. ಈ 4 ಚರ ರಾಶಿಗಳು. ಇನ್ನು ಮುಂದೆ ಬರೋಣ ನಾವು ಸ್ಥಿರ ರಾಶಿಗಳು. ಇನ್ನೊಂದು ಉದಾಹರಣೆ ಕೊಡಬೇಕಂದ್ರೆ, ಒಂದು 4-5 ಜನ ಫ್ರೆಂಡ್ಸ್ ಸೇರಿ ಒಂದು ಪ್ರವಾಸಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಳ್ಳಿ. ಆ ಪ್ರವಾಸಕ್ಕೆ ಹೋದಾಗ ಈ ಸ್ಥಿರ ರಾಶಿಯವರು ಯಾವ ರೀತಿ ಪ್ರಯತ್ನವನ್ನು ಮಾಡ್ತಾರಂತಂದರೆ, ಎಲ್ಲರೂ ಒಟ್ಟಿಗೆ ಊಟಕ್ಕೆ ಕುಂತಿದ್ದಾರೆ, ಅದನ್ನು ಪ್ರವಾಸವನ್ನು ನೋಡ್ಲಿಕ್ಕೆ ಹೋಗಿದ್ದಾರೆ. ಆ ಊಟವನ್ನು ಮಾಡಬೇಕಾದ್ರೆ ಈ 4 ರಾಶಿಯವರು ಅಂದರೆ ವೃಷಭ, ಸಿಂಹ, ವೃಶ್ಚಿಕ, ಕುಂಭ ಈ 4 ಸ್ಥಿರ ರಾಶಿ ಇರೋದರಿಂದ ಆರಾಮವಾಗಿ ಊಟ ಮಾಡುವಂಥದ್ದು, ಆರಾಮವಾಗಿ ಪ್ರವಾಸದ ಮಜೆಯನ್ನು ಅನುಭವಿಸುವಂಥದ್ದು, ವಾಹನವನ್ನು ಚಾಲನೆ ಮಾಡಬೇಕಾದರೂ ಕೂಡ ಆರಾಮವಾಗಿ ವ್ಯವಸ್ಥಿತವಾಗಿ ಚಾಲನೆಯನ್ನು ಮಾಡುವಂಥದ್ದು. ಈ ಸ್ಥಿರ ರಾಶಿಯವರು ಜೀವನದಲ್ಲಿ ಯಾವತ್ತೂ ಕೂಡ ನಷ್ಟವನ್ನು ಅನುಭವಿಸುವುದಿಲ್ಲ. ಕಾರಣ ಇವರಲ್ಲಿ ಮುಂದಾಲೋಚನೆ ಬಹಳಷ್ಟು ಇರುತ್ತೆ. ಯಾಕಂದರೆ ಯಾವುದೇ ಕೆಲಸವನ್ನು ಮಾಡಬೇಕಾದ್ರೆ ಬಹಳಷ್ಟು ಆಲೋಚನೆಯನ್ನು ಮಾಡಿ ಮುಂದಿನ ಭವಿಷ್ಯದ ಬಗ್ಗೆ ವಿಚಾರವನ್ನು ಮಾಡಿ ನಿರ್ಣಯಿಸುವಂತಹ ಈ 4 ರಾಶಿಗಳಾಗಿದ್ದಾವೆ. ಸ್ಥಿರ ಅಂದರೆ ತಮಗೆಲ್ಲರಿಗೂ ಗೊತ್ತಾಯಿತು, ಇವರು ಯಾವತ್ತೂ ಕೂಡ ನಿಧಾನವಾಗಿ ಆರಾಮವಾಗಿ ತಮ್ಮ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂತಹ ವಿಶೇಷ ಪ್ರಯತ್ನದವರಿರ್ತಾರೆ. ಪ್ರವಾಸಕ್ಕೆ ಹೋದಾಗ ಈ ವ್ಯಕ್ತಿಗಳು ಬಹಳಷ್ಟು ಪ್ರತಿಯೊಂದು ಸ್ಥಳಗಳನ್ನು ವೀಕ್ಷಣೆ ಮಾಡ್ತಾರೆ. ಆದರೆ ಈ ಚರ ರಾಶಿಯವರು ಕೆಲವೊಂದು ಸ್ಥಳಗಳನ್ನ ನೋಡ್ತಾರೆ, ಕೆಲವೊಂದು ಸ್ಥಳಗಳನ್ನ ನೋಡೋದಿಲ್ಲ. ಯಾಕಂದರೆ ಗಡಿಬಿಡಿ ಸ್ವಭಾವ ಬಹಳಷ್ಟಿರುತ್ತೆ. ಇವರಲ್ಲಿ ತಾಳ್ಮೆ ಇರೋದರಿಂದ ಪ್ರತಿಯೊಂದು ಪ್ರವಾಸದ ಮಜೆಯನ್ನು ಆನಂದಮಯವಾಗಿ ತೆಗೆದುಕೊಂಡು ಬರುವಂತಹ ಈ 4 ರಾಶಿಗಳು. ಇದರ ನಂತರ ಬರುವಂಥದ್ದು ದ್ವಿಸ್ವಭಾವ ರಾಶಿಗಳು ಅಂತ ಹೇಳ್ತೀವಿ. ಒಂದು ಪ್ರವಾಸದ ಮಜೆಯನ್ನು ತಗೊಳ್ಳಿಕ್ಕೆ 4-5 ಜನ ಫ್ರೆಂಡ್ಸ್ ಹೋಗಿದ್ದಾರೆ. ಈ 4-5 ಜನ ಫ್ರೆಂಡ್ಸಲ್ಲಿ ಎಲ್ಲರೂ ಕೂಡ ಮಿಥುನ ರಾಶಿಯವರು. ಎಲ್ಲ ಕೂಡ ಈ
ದ್ವಿಸ್ವಭಾವ ರಾಶಿಯವರೇ ಇರೋದಿಲ್ಲ. ಇದರಲ್ಲಿ ಚರ ರಾಶಿಯವರು ಇರ್ತಾರೆ, ಸ್ಥಿರ ರಾಶಿಯವರು ಇರ್ತಾರೆ, ದ್ವಿಸ್ವಭಾವ ರಾಶಿಯವರು ಇರ್ತಾರೆ ಅಂತ ತಿಳ್ಕೊಳ್ಳಿ. ಇದರಲ್ಲಿ ದ್ವಿಸ್ವಭಾವ ರಾಶಿ ಯಾರ್ದು ಇರುತ್ತೋ ಅವ್ರು ಏನು ಮಾಡ್ತಿರ್ತಾರೆ ಅಂದರೆ, ಅಪ್ಪ ಆ ಬೆಟ್ಟ ಹತ್ತಲಿಕ್ಕಾಗಲ್ಲ, ನನಗೆ ನೀರಿನ ಆಳ ಬಹಳ ಇರ್ಬೋದೇನೋ, ನೀವೆಲ್ಲ ಮಾಡಿ ನಾನು ಆಮೇಲೆ ವಿಚಾರ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಊಟ ಮಾಡಬೇಕಾದ್ರೂ ಕೂಡ ಇದನ್ನು ಊಟ ಮಾಡಲು ಅದನ್ನು ಊಟ ಮಾಡಲು ಅಥವಾ ಇತರರ ತಟ್ಟೆಯನ್ನು ನೋಡಿ ಆ ಊಟ ಚೆನ್ನಾಗಿದೆಯಾ ಇಲ್ಲ ಇದೆಲ್ಲ ಅಧ್ಯಯನವನ್ನು ಮಾಡಿ ಮುಂದುವರಿಯುವಂಥದ್ದು. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದರೆ, ಈ ದ್ವಿಸ್ವಭಾವ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನ ಮಾಡಬೇಕಾದ್ರೆ ಅದು ಆಗತ್ತೋ ಇಲ್ಲೋ, ಆದರೆ ಒಳ್ಳೆಯದಾಗತ್ತಾ, ಆಗಲಿಲ್ಲ ಒಳ್ಳೆಯದಾಗತ್ತಾ, ಇಂತಹ ಆಲೋಚನೆಯನ್ನು ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಈ ದ್ವಿಸ್ವಭಾವ ರಾಶಿಯವರು ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ವ್ಯವಸ್ಥಿತವಾಗಿ ಮೊದಲನೇ ಒಂದು ಪ್ಲ್ಯಾನನ್ನು ಮಾಡಿಡಬೇಕು. ಅಂದರೆ ನಾವು ಪ್ರವಾಸಕ್ಕೆ ಹೋದಾಗ ಇಷ್ಟು ಪ್ಲೇಸ್ಗಳನ್ನು, ಇಷ್ಟು ಇಷ್ಟು ವಸ್ತುಗಳನ್ನು, ಇಷ್ಟು ವೀಕ್ಷಣೆಯನ್ನು ಮಾಡ್ತೀವಿ, ನಾವು ಇಷ್ಟು ಗಂಟೆಗೆ ಹೋಗ್ತೀವಿ, ಇಷ್ಟು ಗಂಟೆಗೆ ಬರ್ತೀವಿ ಅಂತ ಒಂದು ವ್ಯವಸ್ಥಿತವಾದಂಥ ಪ್ಲ್ಯಾನ್ ಮಾಡಿ ಏನಾದರೂ ಹೋದರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿ ಅಡೆತಡೆಗಳೇ ಬರದೆ ಆರಾಮವಾಗಿ ಪ್ರವಾಸದ ಮಜೆಯನ್ನು ಈ ದ್ವಿಸ್ವಭಾವ ರಾಶಿಯವರು ಪಡೆಯಬಹುದಾಗಿದೆ. ಇನ್ನೊಂದು ಸಲ ಕೊನೆಯದಾಗಿ ಹೇಳ್ತೀನಿ, ಚರ ರಾಶಿ ಅಂತಂದರೆ ಮೇಷ, ಕರ್ಕ, ತುಳಾ, ಮಕರ, ಗಡಿಬಿಡಿ ನಿರ್ಣಯ. ಸ್ಥಿರ ಅಂತಂದರೆ ವೃಷಭ, ಸಿಂಹ, ವೃಶ್ಚಿಕ ಮತ್ತು ಕುಂಭ ಸ್ಥಿರ ನಿರ್ಣಯ. ದ್ವಿಸ್ವಭಾವ ಅಂತಂದರೆ ಮಿಥುನ, ಕನ್ಯಾ, ಧನು, ಮೀನ. ಈ 12 ರಾಶಿಗಳಲ್ಲೂ ಕೂಡ 3 ಪ್ರಕಾರ ವಿಂಗಡೆಯನ್ನು ಮಾಡಿದ್ದಾರೆ. ಈ 3 ಪ್ರಕಾರ ವಿಂಗಡಣೆ ಆ ಮನುಷ್ಯನ ಜೀವನದಲ್ಲಿ ಹುಟ್ಟಿನಿಂದ ಸಾವಿನವರೆಗೂ ಕೂಡ ನಿರಂತರವಾಗಿ ನಡೆಯುವಂಥ ಪ್ರಕ್ರಿಯೆಯೇ ಜ್ಯೋತಿಷ್ಯ ವಿಜ್ಞಾನ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.